ಒಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಆದಷ್ಟು ಫುಲ್ಲಾಗಿ ನೋಡಿ. ಒಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಒಂದು ರೀಸನಿಂದ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ಕಾಮನ್ನಾಗಿ ಒಂದು ಇಂಡಸ್ಟ್ರಿ ಅಂತ ಬಂದರೆ ಖಂಡಿತ ಯಾವುದೇ ಇಂಡಸ್ಟ್ರಿ ಅಂತ ಬಂದರೆ ವಾಟ್ರ್ ಯೂಸ್ ಮಾಡೇ ಮಾಡ್ತಾರೆ. ಸೊ ಅಂತಹ ವಾಟ್ರನ್ನ ಯೂಸ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಹಂಗೆ ರಿವರ್ ಆಗಲಿ ಅಥವಾ ಯಾವುದೇ ಕೊಳವೆ ನದಿಗಾಗಲಿ ಬಿಡೋಕ್ಕಾಗಲ್ಲ, ಯಾಕೆಂದರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ. ಸೊ ಅದರಿಂದ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು ಕೂಡ ನಮ್ಮ ಆ ಕಂಪ್ನಿ ಮೇಲೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಸೊ ಒಂದು ರೀಸನಿಂದ ಎಲ್ಲ ಕಂಪ್ನಿ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಕೆಲವೊಂದು ಕಂಪ್ನಿ ವಾಟ್ರನ್ನ ರೀಸೈಕಲ್ ಮಾಡ್ತಾರೆ, ಕೆಲವೊಂದು ಕಂಪ್ನಿಗಳು ರೀಸೈಕಲ್ ಮಾಡಲ್ಲ, ಜಸ್ಟ್ ಟ್ರೀಟ್ಮೆಂಟ್ ಮಾಡಿ ರಿವರ್ಗೆ ಬಿಡ್ತಾರೆ. ಸೊ ಈ ಕಾನ್ಸೆಪ್ಟ್ ಬಂದು ಈ ವಿಡಿಯೋ ಬಂದು ಒಂದು ಇಂಡಸ್ಟ್ರಿ ರೀಸೈಕಲ್ ಮಾಡುವಂಥ ಒಂದು ಪ್ರೋಸೆಸ್, ಓಕೆನಾ? ಸೊ ಯಾವ ರೀತಿ ಅಂತ ನೋಡೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮುಂದೆ ಎಲೆಕ್ಟ್ರಿಕಲ್ ವೀಡಿಯೋಸ್ ಆಗಲಿ ಅಥವಾ ಇದೇ ರೀತಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಆಗಲಿ, ಸೊ ಇನ್ನಿತರ ಯಾವುದೇ ಇಂಡಸ್ಟ್ರಿಯಲ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡುವಂಥ ಯಾವುದೇ ರೀತಿಯ ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಇಂಡಸ್ಟ್ರಿ ಅಂತ ಬಂದರೆ ಖಂಡಿತ ವಾಟ್ರ್ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಟೂ ಟೈಪ್ಸ್ ಆಫ್ ಡಿವೈಡ್ ಮಾಡ್ಬೋದು. ಇಂಡಸ್ಟ್ರಿ ಯೂಸ್ ಮಾಡಿದ್ಮೇಲೆ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಸೀವೇಜ್ ವಾಟರ್ ಅಂತ, ಓಕೆನಾ? ಇನ್ನೊಂದು ಇಂಡಸ್ಟ್ರಿಯಲ್ ವಾಟರ್ ಅಂತ. ಸೀವೇಜ್ ವಾಟರ್ ಅಂತ ಬಂದರೆ ಈ ಟಾಯ್ಲೆಟಲ್ಲಿ ಯೂಸ್ ಮಾಡುವಂಥದ್ದು ಮತ್ತು ಹ್ಯಾಂಡ್ ವಾಶ್ ಅಥವಾ ಕುಕ್ಕಿಂಗಲ್ಲಿ ಯೂಸ್ ಮಾಡಿರುವಂತಹ ವಾಟರ್ಗಳು ಸೀವೇಜ್ ವಾಟ್ರಿಗೆ ಆ್ಯಡ್ ಆಗುತ್ತೆ, ಓಕೆನಾ? ಸೊ ಇಂಡಸ್ಟ್ರಿಯಲ್ ವಾಟರ್ ಅಂತ ಬಂದರೆ ಎಕ್ಸಾಂಪಲ್ಗೆ ಕೆಲವೊಂದು ಇಂಡಸ್ಟ್ರಿ ಕೆಮಿಕಲ್ನ ಯೂಸ್ ಮಾಡ್ತಾರೆ ಅಥವಾ ಪೇಂಟ್ಗಳನ್ನ ಯೂಸ್ ಮಾಡ್ತಾರೆ ಅಥವಾ ಫ್ಲೋರ್ ಕ್ಲೀನ್ ಮಾಡಿರುವಂಥದ್ದು. ಸೊ ಇಂತಹ ವಾಟರ್ಗಳು ಇಂಡಸ್ಟ್ರಿಯಲ್ ವಾಟರ್ಗೆ ಆ್ಯಡ್ ಆಗುತ್ತೆ, ಓಕೆನಾ? ಸೊ ಫಸ್ಟ್ ಇಂಡಸ್ಟ್ರಿಯಲ್ ವಾಟರ್ನ ಬಗ್ಗೆ ನೋಡೋಣ. ಈ ಇಂಡಸ್ಟ್ರಿಯಲ್ ವಾಟರ್ನ ನಾವು ಕಾಮನ್ನಾಗಿ ಕಲೆಕ್ಷನ್ ಟ್ಯಾಂಕ್ ಎನ್ನುವಂಥದ್ರಲ್ಲಿ ರಿಸೀವ್ ಮಾಡ್ತೀವಿ, ಓಕೆನಾ? ಆ ಕಲೆಕ್ಷನ್ ಟ್ಯಾಂಕ್ನಲ್ಲಿ ಏನಿರುತ್ತೆ ಅಂದರೆ ಡಿಫ್ಯೂಸರ್ ಇರುತ್ತೆ. ಡಿಫ್ಯೂಸರ್ ಅಂದರೆ ಏರ್ ಸಪ್ಲೈ ಕೊಡ್ತೀವಲ್ಲ, ಸೊ ಅದನ್ನು ಫುಲ್ ಸ್ಪ್ರೆಡ್ ಮಾಡೋಕ್ಕೆ ಡಿಫ್ಯೂಸರ್ ಅಂತ ಕರಿತೀವಿ, ಓಕೆನಾ? ಸೊ ಅದು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ಇಂಡಸ್ಟ್ರಿಯಲ್ ವಾಟರ್ನ ಕಲೆಕ್ಷನ್ ಟ್ಯಾಂಕ್ನಲ್ಲಿ ಕಲೆಕ್ಷನ್ ಮಾಡಿದ್ಮೇಲೆ ಆ ವಾಟರ್ನಲ್ಲಿರುವಂತಹ ಹೋಮೋಜಿನಿಯಸ್ ಪ್ರಾಪರಾಗಿ ಮಿಕ್ಸ್ ಆಗಲಿ ಅಂತ, ಮತ್ತು ಟಾಕ್ಸಿಕ್ ಗ್ಯಾಸಸ್ಗಳು ರಿಮೂವ್ ಆಗಲಿ ಅಂತ ಆ ಕಲೆಕ್ಷನ್ ಟ್ಯಾಂಕ್ಗೆ ಏರ್ ಸಪ್ಲೈನ ಕೊಟ್ಟು ಆ ವಾಟ್ರನ್ನ ಫುಲ್ ಮಿಕ್ಸಪ್ ಮಾಡ್ತೀವಿ, ಓಕೆನಾ? ಸೊ ಮಿಕ್ಸಪ್ ಮಾಡಿದ್ಮೇಲೆ ಆ ವಾಟ್ರನ್ನ ಮತ್ತೆ ಪಂಪ್ನ ಮುಖಾಂತರ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ಟ್ರೀಟ್ಮೆಂಟ್ಗೆ ಕಳಿಸುವಂಥ ಬಿಫೋರ್ ಕಳಿಸುವಂಥ ಮುಂಚೆ ಆ ವಾಟ್ರಲ್ಲಿರುವಂಥ ಪ್ಯಾರಾಮೀಟರ್ನ ಚೆಕ್ ಮಾಡ್ತೀವಿ. ಎಕ್ಸಾಂಪಲ್ಗೆ COD ಆಗಲಿ, BOD ಆಗಲಿ ಮತ್ತು pH, ಸೊ ಇಂಥದ್ದೆಲ್ಲ ಚೆಕ್ ಮಾಡಿ ಟ್ರೀಟ್ಮೆಂಟ್ಗೆ ಕಳಿಸ್ತೀವಿ, ಓಕೆನಾ? ಸೊ ಆ ರೀತಿ ಏನಾದರೂ ಅಬ್ನಾರ್ಮಲ್ ಇದ್ದರೆ ಸೊ ಅದನ್ನು ಪ್ರಾಪರ್ ಟ್ರೀಟ್ಮೆಂಟ್ಗೆ ಕಳಿಸಲ್ಲ, ಮತ್ತು ಬೇರೆ ಟ್ರೀಟ್ಮೆಂಟ್ ತಗೋತಾರೆ. ಸೊ ನಾರ್ಮಲಾಗಿ ಟ್ರೀಟ್ಮೆಂಟ್ ಅಂತ ಬಂದರೆ ಸೊ ಫಸ್ಟ್ ರಿಯಾಕ್ಷನ್ ಟ್ಯಾಂಕ್ಗೆ ಕಳಿಸ್ತಾರೆ. ಪಂಪ್ನ ಮುಖಾಂತರ ಕಲೆಕ್ಷನ್ ಟ್ಯಾಂಕಿಂದ ರಿಯಾಕ್ಷನ್ ಟ್ಯಾಂಕ್ಗೆ ಕಳಿಸ್ತಾರೆ. ಯಾವುದರ ಮುಖಾಂತರ ಅಂದರೆ ಪಂಪ್ನ ಮುಖಾಂತರ. ಸೊ ಆ ರಿಯಾಕ್ಷನ್ ಟ್ಯಾಂಕ್ನಲ್ಲಿ ಏನು ಮಾಡ್ತಾರೆ ಅಂದರೆ pHನ ಕರೆಕ್ಷನ್ ಮಾಡ್ತಾರೆ. 6.5ಇಂದ 8 ಒಳ್ಳೆ pHನ ಮೇಂಟೈನ್ ಮಾಡ್ತಾರೆ. ಸೊ ಏನು ರೀಸನ್ಗೋಸ್ಕರ pH ಮೇಂಟೈನ್ ಮಾಡಬೇಕು ಅಂದರೆ ಮುಂದೆ ಟ್ರೀಟ್ಮೆಂಟ್ ಪ್ರಾಪರಾಗಿ ನಡೆಯಲ್ಲ. ಸೊ ಆ ಒಂದು ರೀಸನಿಂದ pHನ ಮೇಂಟೈನ್ ಮಾಡಬೇಕು. ಎಷ್ಟರಲ್ಲಿ 6.5ಇಂದ 8 ಒಳ್ಳೆ pHನ ಮೇಂಟೈನ್ ಮಾಡ್ಕೋಬೇಕು, ಓಕೆನಾ? ಸೊ ಒಂದು ವೇಳೆ pH ಪ್ರಾಪರ್ ಇಲ್ಲ ಅಂದರೆ, ಒಂದು ವೇಳೆ pH ಜಾಸ್ತಿ ಏನಾದರೂ ಇತ್ತು ಅಂದರೆ, ಎಕ್ಸಾಂಪಲ್ಗೆ 10, 15 ಆ ರೀತಿ ರೇಂಜಲ್ಲಿ ಇತ್ತು ಅಂದರೆ HClನ ಯೂಸ್ ಮಾಡ್ತೀವಿ. ಸೊ ಅದನ್ನು ಯೂಸ್ ಮಾಡಿದ್ರೆ pHನ ಡೌನ್ ಮಾಡುತ್ತೆ, ಓಕೆನಾ? ಅದೇ ರೀತಿ pH ಬಂದು ಎಕ್ಸಾಂಪಲ್ 4, 5, 6 ಏನಾದರೂ ಇದ್ದರೆ ಕಾಸ್ಟಿಕ್ ಸೋಡಾನ ಯೂಸ್ ಮಾಡಿ pHನ ಬೂಸ್ಟ್ ಮಾಡ್ತೀವಿ, ಓಕೆನಾ? ಇಷ್ಟು. ಮತ್ತು ಈ ರಿಯಾಕ್ಷನ್ ಟ್ಯಾಂಕ್ನಲ್ಲಿ ಎಜಿಟೇಟರ್ನ ಯೂಸ್ ಮಾಡ್ತೀವಿ. ಏನು ರೀಸನ್ಗೋಸ್ಕರ ಅಂದರೆ ಆ ಕೆಮಿಕಲ್ ಆ್ಯಡ್ ಮಾಡಿರ್ತೀವಲ್ಲ, ಕಾಸ್ಟಿಕ್ ಸೋಡಾ ಮತ್ತು HClನ ಆ್ಯಡ್ ಮಾಡಿರ್ತೀವಿ. ಎಕ್ಸಾಂಪಲ್ ಸಪ್ಸೆಪರೇಟ್ ಆ್ಯಡ್ ಮಾಡಿರ್ತೀವಿ pH ಮೇಲೆ ಡಿಪೆಂಡ್ ಮಾಡಿ. ಸೊ ಅದನ್ನು ಮಿಕ್ಸಪ್ ಮಾಡೋಕ್ಕೆ ಎಜಿಟೇಟರ್ನ ಯೂಸ್ ಮಾಡಿರ್ತೀವಿ. ಸೊ ಆ ಎಜಿಟೇಟರ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟು ಆ ವಾಟ್ರ್ ಏನಾಗುತ್ತೆ ಅಂದರೆ ಓವರ್ಫ್ಲೋ ಆಗುತ್ತೆ. ಇನ್ಕಮಿಂಗ್ ಬರ್ತಾ ಇರುತ್ತೆ, ಆ ವಾಟ್ರ್ ಕೂಡ ಕೆಮಿಕಲ್ ಮುಖಾಂತರ ಮಿಕ್ಸಪ್ ಆಗಿ ಓವರ್ಫ್ಲೋ ಆಗುತ್ತೆ. ಎಲ್ಲಿಗೆ? ನ್ಯೂಟ್ರಲೈಸೇಷನ್ ಟ್ಯಾಂಕ್ಗೆ ಓವರ್ಫ್ಲೋ ಆಗುತ್ತೆ. ಆ ನ್ಯೂಟ್ರಲೈಸೇಷನ್ ಟ್ಯಾಂಕ್ನಲ್ಲಿ ಏನು ಮಾಡುತ್ತೆ ಅಂದರೆ ಒಂದು ಕೆಮಿಕಲ್ನ ಆ್ಯಡ್ ಮಾಡ್ತೀವಿ. ಏನು ರೀಸನ್ಗೋಸ್ಕರ ಅಂದರೆ ಆ ವಾಟ್ರ್ನಲ್ಲಿರುವಂಥ ಸಸ್ಪೆಂಡೆಡ್ ಪಾರ್ಟಿಕಲ್ನ ರಿಮೂವ್ ಮಾಡೋಕ್ಕೆ, ಓಕೆನಾ? ಸಸ್ಪೆಂಡೆಡ್ ಪಾರ್ಟಿಕಲ್ನ ರಿಮೂವ್ ಮಾಡೋಕ್ಕೆ ಒಂದು ಕೆಮಿಕಲ್ನ ಆ್ಯಡ್ ಮಾಡ್ತೀವಿ. ಆ ಕೆಮಿಕಲ್ನ ನೇಮ್ ಬಂದು ಕಾಮನಾಗಿ ಕಾಗುಲೆಂಟ್ ಅಂತ ಕರಿತೀವಿ. ಆ ಕಾಗುಲೆಂಟ್ ಕೆಮಿಕಲ್ ಏನಾಗಿರುತ್ತೆ ಅಂದರೆ ಆ ಕೆಮಿಕಲ್ನ ಪ್ಯಾರಾಮೀಟರ್ ಹೆಂಗಿರುತ್ತೆ ಅಂದರೆ ಪಾಸಿಟಿವ್ ಸಾಲಿಡ್ ಆಗಿರುತ್ತೆ, ಓಕೆನಾ? ನಾವು ಈ ಟ್ರೀಟ್ಮೆಂಟ್ಗೆ ಯೂಸ್ ಮಾಡಿರ್ತೀವಲ್ಲ ವಾಟರ್, ಆ ವಾಟ್ರ್ ಬಂದು
ನೆಗೆಟಿವ್ ಪಾರ್ಟಿಕಲ್, ಓಕೆನಾ, ನೆಗೆಟಿವ್ ಸಾಲಿಡ್ ಪಾರ್ಟಿಕಲ್ ಆಗಿರುತ್ತೆ. ಇಂಡಸ್ಟ್ರಿಯಲ್ ವಾಟರ್ ಬಂದು ನೆಗೆಟಿವ್ ಸಾಲಿಡರ್ ಪಾರ್ಟಿಕಲ್ ಆಗಿರುತ್ತೆ. ಆ ಕಾಗಲೆಂಟ್ ಕೆಮಿಕಲ್ ಆಯ್ತಲ್ಲ, ಆ ಕೆಮಿಕಲ್ ಬಂದು ಪಾಸಿಟಿವ್ ಸಾಲಿಡ್ ಪಾರ್ಟಿಕಲ್ ಆಗಿರುತ್ತೆ. ಇವಾಗ ಆ ಕಾಗಲೆಂಟ್ನ ನ್ಯೂಟ್ರಲೈಸೇಷನ್ ಟ್ಯಾಂಕ್ಗೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಪಾರ್ಟಿಕಲ್ ಬಂದು ಪಾಸಿಟಿವ್ ಪಾರ್ಟಿಕಲ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡಿದಾಗ ಆ ವಾಟ್ರಲ್ಲಿರುವಂಥ ಸಸ್ಪೆಂಡೆಡ್ ಪಾರ್ಟಿಕಲ್ ಸಪ್ರೇಟ್ ಆಗುತ್ತೆ, ವಾಟ್ರೇ ಸಪ್ರೇಟ್ ಆಗುತ್ತೆ. ಓಕೆನಾ, ಇದು ನ್ಯೂಟ್ರಲೈಸೇಷನ್ ಆ್ಯಕ್ಟ್ನಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಜಿಟೇಟರ್ನ ಕೂಡ ಯೂಸ್ ಮಾಡಿರ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ವಾಟ್ರ್ ಬಂದು ಓವರ್ಫ್ಲೋ ಆಗುತ್ತೆ. ಎಲ್ಲಿಗೆ? ಫ್ಲಾಕ್ಯುಲೇಟರ್ ಟ್ಯಾಂಕ್ಗೆ ಓವರ್ಫ್ಲೋ ಆಗುತ್ತೆ. ಈ ಫ್ಲಾಕ್ಯುಲೇಟರ್ ಟ್ಯಾಂಕ್ನಲ್ಲಿ ಅನಾನಿಕ್ ಪಾಲಿಮರ್ ಎನ್ನುವಂಥ ಒಂದು ಕೆಮಿಕಲ್ನ ಆ್ಯಡ್ ಮಾಡ್ತೀವಿ. ಸೊ ಅದು ಬಂದು ತಿಕ್ಕಿಯಾಗಿರುತ್ತೆ, ಥಿಕ್ನೆಸ್ ಸ್ವಲ್ಪ ಅಂಟಂಟಾಗಿರುತ್ತೆ. ಸೊ ಆ ಕೆಮಿಕಲ್ನ ಆ್ಯಡ್ ಮಾಡಿದಾಗ ಆ ಸಸ್ಪೆಂಡೆಡ್ ಪಾರ್ಟಿಕಲ್ ಸಪ್ರೇಟ್ ಆಯ್ತಲ್ಲ, ಎಲ್ಲಿ ನ್ಯೂಟ್ರಲೈಸೇಷನ್ ಟ್ಯಾಂಕ್ನಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ ಸಪ್ರೇಟ್ ಆಯ್ತಲ್ಲ, ಸೊ ಅದನ್ನು ಫ್ಲಾಕ್ಯುಲೇಟರ್ ಟ್ಯಾಂಕ್ನಲ್ಲಿ ಬಾಂಡಿಂಗ್ ಮಾಡುತ್ತೆ, ದೊಡ್ಡದಾಗಿ ಬಾಂಡಿಂಗ್ ಮಾಡುತ್ತೆ. ಹಾಗಾದರೆ ಈ ರೀತಿ ಬಾಂಡಿಂಗ್ ಮಾಡುತ್ತೆ. ಯಾವುದು? ಪಾಲಿಮರ್ ಕೆಮಿಕಲ್ನ ಆ್ಯಡ್ ಮಾಡಿದಾಗ. ಓಕೆನಾ, ಸೊ ಸಪ್ರೇಟ್ ಮಾಡುತ್ತೆ. ಸಪ್ರೇಟ್ ಮಾಡಿದ್ಮೇಲೆ ವಾಟ್ರ್ ಮತ್ತು ಆ ಬಾಂಡಿಂಗ್ ಮಾಡಿರೋಂಥ ಫ್ಲಾಕ್ಸ್, ಸೊ ಅದನ್ನು ಬಾಂಡಿಂಗ್ ಮಾಡೋದನ್ನ ಫ್ಲಾಕ್ಸ್ ಅಂತ ಕರಿತೀವಿ. ಓಕೆನಾ, ಆ ಫ್ಲಾಕ್ಸ್ನ ಸಮೇತ ಗ್ರಾವಿಟಿ ಮುಖಾಂತರ ಕ್ಲಾರಿಫೈಯರ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಈ ಕ್ಲಾರಿಫೈಯರ್ ಟ್ಯಾಂಕ್ ಹೆಂಗಿರುತ್ತೆ ಅಂದರೆ ಕನ್ಸ್ಟ್ರಕ್ಷನ್ ಬಾಟಮ್ನಲ್ಲಿ ವಿ ಶೇಪ್ನಲ್ಲಿ ಇರುತ್ತೆ. ಅಂದರೆ ವಿ ಇಲ್ಲ, ಒಂದು ರೀತಿ ವಿ ಶೇಪ್ನಲ್ಲಿ, ಚಿಕ್ಕದಾಗಿ ವಿ ಶೇಪ್ನಲ್ಲಿರುತ್ತೆ. ಸೊ ಫ್ಲಾಕ್ಸ್ ಇರುತ್ತಲ್ಲ, ಬಾಂಡಿಂಗ್ ಆಗ್ತಲ್ಲ, ಬಾಂಡಿಂಗ್ ಆಗಿರೋಂಥ ಫ್ಲಾಕ್ಸ್ ಬಂದು ಆ ಕ್ಲಾರಿಫೈಯರ್ ಟ್ಯಾಂಕ್ನ ಕೆಳಗಡೆ ಸೆಟ್ಲ್ ಆಗುತ್ತೆ. ಕ್ಲಿಯರ್ ವಾಟರ್ ಬಂದು ಓವರ್ಫ್ಲೋ ಆಗುತ್ತೆ. ಹಾಗಾದರೆ ಮೇಲ್ಗಡೆ ಒಂದು ಚಾನಲ್ ರೀತಿ ಕ್ರಿಯೇಟ್ ಮಾಡಿರ್ತಾರೆ. ಆ ಚಾನಲ್ನ ಮುಖಾಂತರ ಓವರ್ಫ್ಲೋ ಆಗಿ ಈಕ್ವಲೈಸೇಷನ್ ಟ್ಯಾಂಕ್ ಅಂತ ಇರುತ್ತೆ ನೋಡಿ. ಇದೇ ಈಕ್ವಲೈಸೇಷನ್ ಟ್ಯಾಂಕ್. ಓಕೆನಾ, ಇದೇ ಈಕ್ವಲೈಸೇಷನ್ ಟ್ಯಾಂಕ್. ಈ ಈಕ್ವಲೈಸೇಷನ್ ಟ್ಯಾಂಕ್ಗೆ ಓವರ್ಫ್ಲೋ ಆಗುತ್ತೆ. ಈಕ್ವಲೈಸೇಷನ್ ಟ್ಯಾಂಕ್ನಲ್ಲಿ 2 ಟೈಪ್ಸ್ ಆಫ್ ವಾಟರ್ ಮಿಕ್ಸ್ ಅಪ್ ಆಗುತ್ತೆ. ಯಾವುದ್ಯಾವುದಲ್ಲಿ? ಒಂದು ಸೀವೇಜ್ ವಾಟರ್, ಡೈರೆಕ್ಟಾಗಿ ಇಂಡಸ್ಟ್ರಿಯಲಿಂದ ಸೀವೇಜ್ ವಾಟರ್ ಡೈರೆಕ್ಟಾಗಿ ಈಕ್ವಲೈಸೇಷನ್ ಟ್ಯಾಂಕ್ ಬರುತ್ತೆ. ಸೀವೇಜ್ ವಾಟರ್ ಅಂದರೆ ಹೇಳಿ ಟಾಯ್ಲೆಟ್ ಫ್ಲಶಿಂಗ್ ವಾಟರ್ ಆಗಿರ್ಬೋದು, ಅಥವಾ ಕ್ಯಾಂಟೀನಲ್ಲಿ ಯೂಸ್ ಮಾಡಿರೋಂಥದ್ದು ಹ್ಯಾಂಡ್ ವಾಶ್ ಇರ್ಬೋದು. ಸೊ ಇದೆಲ್ಲ ಸೀವೇಜ್ ವಾಟರ್. ಇದೆಲ್ಲ ಬಂದು ಡೈರೆಕ್ಟ್ ಬಂದು ಈಕ್ವಲೈಸೇಷನ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಸೇಮ್ ಅದೇ ರೀತಿ ಟ್ರೀಟ್ ಮಾಡಿರುವಂಥ ವಾಟರ್, ಇಂಡಸ್ಟ್ರಿಯಲ್ ವಾಟರನ್ನು ಟ್ರೀಟ್ ಮಾಡಿರ್ತೀವಲ್ಲ, ಸೊ ಆ ವಾಟರ್ ಕೂಡ ಈಕ್ವಲೈಸೇಷನ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಫ್ಲೋ ಆಗಿ ಇದರಲ್ಲೂ ಕೂಡ ಅಷ್ಟೇ ಏರ್ ಸಪ್ಲೈನ ಕೊಟ್ಟು ಡಿಫ್ಯೂಸರ್ನ ಯೂಸ್ ಮಾಡಿಕೊಂಡು ಪ್ರಾಪರ್ ಮಿಕ್ಸಪ್ ಮಾಡ್ತೀವಿ. ಫುಲ್ ಎಲ್ಲ ಸೀವೇಜ್ ವಾಟರು ಮತ್ತು ಟ್ರೀಟ್ಮೆಂಟ್ ಮಾಡಿರುವಂಥ ವಾಟರ್ನ ಫುಲ್ ಮಿಕ್ಸಪ್ ಮಾಡ್ತೀವಿ. ಸೊ ಮಿಕ್ಸಪ್ ಹೆಂಗೆ ಮಾಡ್ತೀವಿ ಅಂದರೆ ಏರ್ ಸಪ್ಲೈ ಕೊಟ್ಟು ಮಿಕ್ಸಪ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ಈಕ್ವಲೈಸೇಷನ್ ಟ್ಯಾಂಕ್ನಲ್ಲಿ ಮಿಕ್ಸಪ್ ಮಾಡಿರುವಂಥ ವಾಟರ್ನ ಡ್ರಮ್ ಸ್ಕ್ರೀನ್ನ ಮುಖಾಂತರ ಏರಿಯೇಷನ್ ಟ್ಯಾಂಕ್ಗೆ ಫ್ಲೋ ಮಾಡ್ತೀವಿ. ಎಲ್ಲಿಗೆ? ಡ್ರಮ್ ಸ್ಕ್ರೀನ್ನ ಮುಖಾಂತರ. ಇಲ್ಲ ಡ್ರಮ್ ಸ್ಕ್ರೀನ್ ಪಂಪ್ನ ಮುಖಾಂತರ ಡ್ರಮ್ ಸ್ಕ್ರೀನ್ಗೆ ಫ್ಲೋ ಮಾಡ್ತೀವಿ. ಒಂದು ಪಂಪ್ನ ಮುಖಾಂತರ ಡ್ರಮ್ ಸ್ಕ್ರೀನ್ಗೆ ಫ್ಲೋ ಮಾಡ್ತೀವಿ. ಈ ಡ್ರಮ್ ಸ್ಕ್ರೀನ್ನಲ್ಲಿ ಅನ್ವಾಂಟೆಡ್ ಮೆಟೀರಿಯಲ್, ಇವಾಗ ಕಸ ಕಡ್ಡಿ ಮತ್ತು ಕೆಲವೊಂದು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಇರ್ಬೋದು, ಸೊ ಅಥವಾ ಮೆಟಲ್ ಮೆಟೀರಿಯಲ್ಸ್ ಇರ್ಬೋದು. ಸೊ ಅದೆಲ್ಲ ಈ ಡ್ರಮ್ ಸ್ಕ್ರೀನ್ ಬಂದು ಕಲೆಕ್ಟ್ ಮಾಡಿ ನೆಕ್ಸ್ಟ್ ಈ ಡ್ರಮ್ ಸ್ಕ್ರೀನ್ ಮುಖಾಂತರ ಏರಿಯೇಷನ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಎಲ್ಲಿಗೆ? ಏರಿಯೇಷನ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಈ ಏರಿಯೇಷನ್ ಟ್ಯಾಂಕ್ನಲ್ಲಿ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಅದನ್ನು ಏರಿಯೇಷನ್ ಟ್ಯಾಂಕ್ನಲ್ಲಿ ಟ್ರೀಟ್ ಆಗುವಂಥದ್ದನ್ನು ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಈ ಏರಿಯೇಷನ್ ಟ್ಯಾಂಕ್ನ ಮೇಯ್ನ್ ರೋಲ್ ಏನಪ್ಪ ಅಂದರೆ ಆಕ್ಸಿಜನ್ನ ಸಪ್ಲೈ ಮಾಡೋದು, ಬಯಾಲಜಿಕಲ್ ಟ್ರೀಟ್ಮೆಂಟ್ ಮಾಡೋದು, ಪ್ರಾಪರ್ ಮಿಕ್ಸಿಂಗ್ ಮಾಡೋದು, ಮಿಕ್ಸಿಂಗ್ ವಾಟರ್ ಮತ್ತು ಸ್ಲಡ್ಜ್ನ ಮಿಕ್ಸಪ್ ಮಾಡೋದು, ಮತ್ತು ಸ್ಲಡ್ಜ್ ಫಾರ್ಮೇಷನ್ ಮಾಡುವಂಥದ್ದನ್ನ ಈ ಏರಿಯೇಷನ್ ಟ್ಯಾಂಕ್ ಮಾಡುತ್ತೆ. ಸೊ ಆಕ್ಸಿಜನ್ ಸಪ್ಲೈನ ಏನು ರೀಸನ್ಗೋಸ್ಕರ ಕೊಡ್ತೀವಿ ಅಂದರೆ ಆ ಏರಿಯೇಷನ್ ಟ್ಯಾಂಕ್ನಲ್ಲಿ ಎರೋಬಿಕ್ ಬ್ಯಾಕ್ಟೀರಿಯಾಸ್ನ ಗ್ರೋತ್ ಮಾಡೋಕ್ಕೆ ಮತ್ತು ಸರ್ವೈವ್ ಮಾಡೋಕ್ಕೆ ಆಕ್ಸಿಜನ್ ಸಪ್ಲೈನ ಕೊಡ್ತೀವಿ. ಸೊ ಬಯಾಲಜಿಕಲ್ ಟ್ರೀಟ್ಮೆಂಟ್ ಹೆಂಗಾಗುತ್ತೆ ಅಂದರೆ ಆ ಬ್ಯಾಕ್ಟೀರಿಯಾಸ್ ಬಂದು ಆ್ಯಕ್ಟಿವೇಟೆಡ್ ಸ್ಲಡ್ಜ್ನ ಹೀಟ್ ಮಾಡಿ ಬ್ರೇಕ್ ಡೌನ್ ಮಾಡುತ್ತೆ ಆರ್ಗಾನಿಕ್ಸ್ ಮೆಟೀರಿಯಲ್ನ. ಸೊ ಲೈಕ್ ಫುಡ್ ವೇಸ್ಟ್ ಆಗಿರ್ಬೋದು, ಆಯಿಲ್ ವೇಸ್ಟ್ ಆಗಿರ್ಬೋದು. ಸೊ ಇಂಥ ವೇಸ್ಟ್ನ ಆ ಬ್ಯಾಕ್ಟೀರಿಯಾಸ್ ಬಂದು ಹೀಟ್ ಮಾಡಿ ಬ್ರೇಕ್ ಡೌನ್ ಮಾಡುತ್ತೆ. ಓಕೆನಾ, ಸೊ ಹೀಟ್ ಮಾಡಿ ಬ್ರೇಕ್ ಡೌನ್ ಮಾಡೋದನ್ನು ಆ ವಾಟರ್ನ ಮುಖಾಂತರ ಮಿಕ್ಸಪ್ ಮಾಡುತ್ತೆ. ವೇಸ್ಟ್ ವಾಟರ್ ಮತ್ತು ಬ್ಯಾಕ್ಟೀರಿಯಾಸ್ನ ಪ್ರಾಪರಾಗಿ ಮಿಕ್ಸಪ್ ಮಾಡುತ್ತೆ. ಸೊ ಮಿಕ್ಸಪ್ ಮಾಡಿ ಅದು ಸ್ಲಡ್ಜ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಸ್ಲಡ್ಜ್ ಫಾರ್ಮೇಷನ್ನ ಡೈರೆಕ್ಟಾಗಿ ಮೆಂಬ್ರೇನ್ ಬಯೋರಿಯಾಕ್ಟರ್ MBRಗೆ ಕಳಿಸ್ತೀವಿ. ಓಕೆನಾ, ಇಲ್ಲಿಗೆ MBRಗೆ ಕಳಿಸ್ಕೊಡ್ತೀವಿ. ಈ MBRನಲ್ಲಿ ನ್ಯೂಡಲ್ಸ್ ಟೈಪ್ನಲ್ಲಿ ಮೆಂಬ್ರೇನ್ ಇರುತ್ತೆ. ಓಕೆನಾ, ಅದನ್ನು ಮೆಂಬ್ರೇನ್ ಪೋರ್ ಅಂತ ಕರಿತೀವಿ. ಸೊ ಅದರ ಸೈಜ್ ಬಂದು 0.001 ಮೈಕ್ರಾನ್ ಇರುತ್ತೆ. ಓಕೆನಾ, 0.001 ಮೈಕ್ರಾನ್ ಸೈಜ್ನಲ್ಲಿ ಮೆಂಬ್ರೇನ್ ಪೋರ್ ಇರುತ್ತೆ. ಓಕೆನಾ,
ಸೊ ಈ ಮೆಂಬ್ರೇನ್ ಪೋರ್ ಏನು ಮಾಡುತ್ತೆ ಅಂದರೆ ಅದಕ್ಕೆ ಆಲ್ಮೋಸ್ಟ್ ಪೈಪ್ಲೈನ್ ಕನೆಕ್ಟ್ ಮಾಡಿದ್ದೀವಿ, ಪರ್ಮಿಟ್ ಪಂಪ್ನ ಪೈಪ್ಲೈನ್ ಕನೆಕ್ಟ್ ಮಾಡಿರ್ತೀವಿ. ಆ ಪರ್ಮಿಟ್ ಪಂಪ್ ಫಾರ್ವರ್ಡ್ ಡೈರೆಕ್ಷನಲ್ಲಿ ರನ್ ಆದಾಗ ಶಕ್ ಮಾಡುತ್ತೆ. ಹಾಗಂದರೆ ಟರ್ಬಿಡಿಟಿ ಫ್ರೀ ವಾಟರ್ನ ಬಯೋಲಜಿಕಲ್ ಟ್ರೀಟ್ ವಾಟ್ರಿಂದ ಶಕ್ ಮಾಡುತ್ತೆ. ಎಷ್ಟು ಬಾರ್ನಲ್ಲಿ ಅಂದರೆ 3 to 4 ಬಾರ್ನಲ್ಲಿ ಶಕ್ ಮಾಡುತ್ತೆ. ವ್ಯಾಕ್ಯೂಮ್ ರೀತಿ ಆ ಪರ್ಮಿಟ್ ಪಂಪ್ ಒಂದು ಶಕ್ ಮಾಡುತ್ತೆ. ಆವಾಗ ಪರ್ಮಿಟ್ ವಾಟರ್ ಕ್ರಿಯೇಟ್ ಆಗುತ್ತೆ. ಇನ್ನು ಪರ್ಮಿಟ್ ವಾಟರ್ನ ಕನ್ಸ್ಯೂಮ್ ಮಾಡುತ್ತೆ. ಮಂಬೇರ್ನಲ್ಲಿ ಆ್ಯಕ್ಟಿವೇಟೆಡ್ ಸ್ಲಜ್ಗಳು ಇರುತ್ತಲ್ಲ ಅದನ್ನು ರಿಟರ್ನ್ ಏರೇಷನ್ ಟ್ಯಾಂಕ್ಗೆ ಕಳಿಸ್ತೀವಿ. ಅದಕ್ಕೆ ಒಂದು ರ್ಯಾಸ್ ಪಂಪ್ ಅಂತ ಒಂದು ಇಟ್ಟಿರ್ತೀವಿ, ಬಟ್ ಪ್ರೆಸೆಂಟಲ್ಲಿ ಮೆನ್ಷನ್ ಮಾಡಿಲ್ಲ. MBRಯಿಂದ ಏರೇಷನ್ ಟ್ಯಾಂಕ್ಗೆ ಒಂದು ಲೈನ್ ಇದೆಯಲ್ಲ, ಸೊ ಆ ಲೈನ್ನ ಮುಖಾಂತರ ರಿಟರ್ನ್ ಆ್ಯಕ್ಟಿವೇಟೆಡ್ ಸ್ಲಡ್ಜ್ಗಳು ಬಂದು ಏರೇಷನ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಮಿಕ್ಕಿರುವಂಥ ಪರ್ಮಿಟ್ ವಾಟರ್ ಬಂದು ಪರ್ಮಿಟ್ ಪಂಪ್ನ ಮುಖಾಂತರ RO ಫೀಡ್ ಟ್ಯಾಂಕ್ಗೆ ಫ್ಲೋ ಆಗುತ್ತೆ. ಈ RO ಫೀಡ್ ಟ್ಯಾಂಕ್ ಐತಲ್ಲ, ಈ RO ಫೀಡ್ ಟ್ಯಾಂಕ್ನ ROಗೆ ಕೊಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಈ ಪರ್ಮಿಟ್ ವಾಟರ್ನ RO ಫೀಡ್ ಕೊಡೋಕ್ಕಿಂತ ಮುಂಚೆ ಒಂದು ಬ್ಯಾಕ್ ಪಲ್ಸ್ ಟ್ಯಾಂಕ್ ಅಂತ ಒಂದು ಇರುತ್ತೆ. ಆ ಬ್ಯಾಕ್ ಪಲ್ಸ್ ಟ್ಯಾಂಕ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ, ಸೊ ಪರ್ಮಿಟ್ ಪಂಪದು 10 minutes ಫಾರ್ವರ್ಡ್ ಡೈರೆಕ್ಷನ್ ಇರುತ್ತೆ. ಹಾಗಂದರೆ MBRಯಿಂದ ವಾಟರ್ನ ಶಕ್ ಮಾಡಿಕೊಳ್ಳುತ್ತೆ. ಹಾಗೆ ವ್ಯಾಕ್ಯೂಮ್ ಕೊಟ್ಕೊಂಡು ಶಕ್ ಮಾಡಿಕೊಳ್ಳುತ್ತೆ. 3 to 4 ಬಾರ್ನೇ ಶಕ್ ಮಾಡುತ್ತೆ. ಸೊ ನೆಕ್ಸ್ಟ್ 1 minute 10 minutes ಆದಮೇಲೆ ನೆಕ್ಸ್ಟ್ 1 minute ಏನು ಮಾಡುತ್ತೆ ಅಂದರೆ ಬ್ಯಾಕ್ ಪಲ್ಸ್ ಟ್ಯಾಂಕ್ನ ಮುಖಾಂತರ ಪರ್ಮಿಟ್ ಪಂಪ್ ಬಂದು ರಿವರ್ಸ್ ಓಡುತ್ತೆ. ರಿವರ್ಸ್ ಯಾಕೆ ಓಡುತ್ತೆ ಅಂದರೆ ಮೆಂಬ್ರೇನ್ ಪೋರ್ ಇರುತ್ತಲ್ಲ, ನ್ಯೂಡಲ್ಸ್ ಪೋರ್ ಇರುತ್ತಲ್ಲ, ಅದರಲ್ಲಿ ಆ್ಯಕ್ಟಿವೇಟೆಡ್ ಸ್ಲಡ್ಜ್ಗಳು ಬಂದು ಮೇಲ್ಗಡೆ ಕೂತಿರುತ್ತೆ. ಸೊ ಅದನ್ನು ಸಪ್ರೇಟ್ ಹಂಗಂದರೆ ರಿಮೂವ್ ಮಾಡೋಕ್ಕೆ ಹೈ ಪ್ರೆಷರ್ನಲ್ಲಿ ವಾಟ್ರನ್ನ ಪರ್ಮಿಟ್ ಪಂಪ್ನ ಮುಖಾಂತರ ರಿವರ್ಸ್ನಲ್ಲಿ ರೊಟೇಟ್ ಮಾಡ್ತೀವಿ. RPMನಲ್ಲಿ ರೊಟೇಟ್ ಮಾಡಿ ಮೆಂಬ್ರೇನ್ಗೆ ಕೊಡ್ತೀವಿ. ಆವಾಗ ಆ್ಯಕ್ಟಿವೇಟೆಡ್ ಸ್ಲಡ್ಜ್ಗಳು ಬಂದು ರಿಮೂವ್ ಆಗುತ್ತೆ. ಮತ್ತೆ 1 minute ಆದಮೇಲೆ ಫಾರ್ವರ್ಡ್ ಡೈರೆಕ್ಷನ್ ರನ್ ಆಗುತ್ತೆ ಪರ್ಮಿಟ್ ಪಂಪ್. ಸೊ ಆವಾಗ ಪರ್ಮಿಟ್ ವಾಟರ್ ಸಿಗುತ್ತೆ. ಆ ಪರ್ಮಿಟ್ ವಾಟರ್ನ ನಾವು RO ಫೀಡ್ ಟ್ಯಾಂಕ್ಗೆ ಕೊಡ್ತೀವಿ ಅಥವಾ ಡೈರೆಕ್ಟ್ ROಗೆ ಕೊಡ್ತೀವಿ. ಹಾಗಾದರೆ ರಿವರ್ಸ್ ಆಸ್ಮೋಸಿಸ್ ಅಂತ. ಸೊ ಅದೇನು ಮಾಡುತ್ತೆ ಅಂದರೆ ROದಲ್ಲಿ ಕಾಮನ್ನಾಗಿ ಹೈ ಪ್ರೆಷರ್ನಲ್ಲಿ ಕೊಡ್ತೀವಿ. ಸೊ ಓಕೆನಾ. ಆ ROದಲ್ಲಿ 2 ಟೈಪ್ ಆಫ್ ವಾಟರ್ ಬರುತ್ತೆ. ಒಂದು ಪರ್ಮಿಟ್ ವಾಟರ್ ಅಂತ, ಇನ್ನೊಂದು ರಿಜೆಕ್ಟ್ ವಾಟರ್ ಅಂತ. ಓಕೆನಂತ, ಒಂದು ಪರ್ಮಿಟ್ ವಾಟರ್, ಇನ್ನೊಂದು ರಿಜೆಕ್ಟ್ ವಾಟರ್. ಈ ಪರ್ಮಿಟ್ ವಾಟರ್ನ ನಾವು ಲೈಕ್ ಪ್ರೊಡಕ್ಷನ್ಗೆ ಮತ್ತೆ ರೀಯೂಸ್ ಮಾಡ್ಬೋದು, ಇಂಡಸ್ಟ್ರಿಗೆ ರೀಯೂಸ್ ಮಾಡ್ಬೋದು, ಅಥವಾ ಟೈಟ್ ಫ್ಲೆಶಿಂಗ್ಗೆ ಹ್ಯಾಂಡ್ ವಾಶ್ಗೆ. ಸೊ ಇಂಥದಕ್ಕೆಲ್ಲ ನಾವು ರೀಯೂಸ್ ಮಾಡ್ತೀವಿ ಪರ್ಮಿಟ್ ವಾಟರ್ನ. ಈ ರಿಜೆಕ್ಟ್ ವಾಟರ್ ಐತಲ್ಲ, ಈ ರಿಜೆಕ್ಟ್ ವಾಟರ್ನ ನಾವು ನೆಕ್ಸ್ಟ್ ಗಾರ್ಡನ್ಗೆ, ಇವಾಗ ಗಾರ್ಡನ್ಗೆ ಯೂಸ್ ಮಾಡ್ಬೋದು, ಟಾಯ್ಲೆಟ್ ಫ್ಲೆಶಿಂಗ್ ಯೂಸ್ ಮಾಡ್ಬೋದು. ಸೊ ಇಂಥದಕ್ಕೆಲ್ಲ ರಿಜೆಕ್ಟ್ ವಾಟರ್ನ ಯೂಸ್ ಮಾಡ್ತೀವಿ. ಇವಾಗ ಫ್ಲೋರನ್ನು ಕ್ಲೀನ್ ಮಾಡೋಕ್ಕೆ ಇದೆಲ್ಲ ರಿಜೆಕ್ಟ್ ವಾಟರ್ನ ಯೂಸ್ ಮಾಡ್ತೀವಿ. ಈ ಪರ್ಮಿಟ್ ವಾಟರ್ನ ನೆಕ್ಸ್ಟ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ, ಅಥವಾ ಏನಾದರೂ ಹ್ಯಾಂಡ್ ವಾಶ್ಗೆ. ಸೊ ಅಂಥದಕ್ಕೆಲ್ಲ ಈ ಪರ್ಮಿಟ್ ವಾಟರ್ನ ಯೂಸ್ ಮಾಡ್ತೀವಿ. ಅದಿಲ್ಲದೆ ಈ ಕೂಲಿಂಗ್ ಟವರ್ ಆಗಿರ್ಬೋದು, ಸೊ ನೆಕ್ಸ್ಟ್ ಈ ಚಿಲ್ಲರ್ಗಳಿಗೆ, ಈ ಕಂಪ್ರೆಸರ್ಗಳಿಗೆ, ಸೊ ಇದೆಲ್ಲ ಪರ್ಮಿಟ್ ವಾಟರ್ನ ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನೀವು ಹೆಂಗೆ ಅಂದರೆ ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡಿರ್ತೀರ ಅಂದ್ಕೊಂಡಿರ್ತೀನಿ. ಸೊ ನಿಮಗೇನಾದರೂ ಈ ಪ್ರೋಸೆಸ್ನಲ್ಲಿ ಈ ಫುಲ್ ಪ್ರೋಸೆಸ್ನಲ್ಲಿ ಏನಾದರೂ ಸಪ್ಸೆಪರೇಟ್ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇಂಡಿವಿಜುವಲಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಈ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದು ಒಂದು ಜಸ್ಟ್ ಒಂದು ರೀಸೈಕಲ್ ಆಗುವಂತಹ ಒಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಒಂದು ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ಇಂಡಿವಿಜುವಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಈ ವಿಡಿಯೋ ನಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ತಿಳ್ಕೊತಾರೆ ಒಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.